ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 47ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 48ನೇ ಅಧ್ಯಾಯವನ್ನು ಶುರು ಮಾಡೋಣ. ಬಾಂಧವ್ಯ ಮತ್ತು ಉಲ್ಲಾಸ್ ಮದುವೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನೆರವೇರಿತ್ತು. ವಾತ್ಸಲ್ಯಗಳಿಲ್ಲದೆ ಮದುವೆ ಮಾಡಿದ್ವಿ ಅನ್ನೋ ಬೇಸರ ಎಲ್ಲರಿಗೂ ಇತ್ತು. ಆದರೂ ಮದುಮಕ್ಕಳ ಮುಖ ನೋಡ್ತಾ ಎಲ್ಲವನ್ನು ಮರೆಯುವ ಪ್ರಯತ್ನ ಮಾಡ್ತಾಯಿದ್ರು. ಮದುವೆ ಮುಗಿದ ದಿನವೇ ಮೋಹನ್ ಮತ್ತು ಶಂಕರ್ ನಮ್ಮ ಮುಂದಿನ ಕೆಲಸ ವಾತ್ಸಲ್ಯಳನ್ನು ಹುಡುಕಿ ಈ ಮನೆ ಕರ್ಕೊಂಡು ಬರೋದು ಅಂತ ನಿರ್ಧಾರ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಬಾಂಧವ್ಯ ಮತ್ತು ಉಲ್ಲಾಸ್ಗೆ ವಾತ್ಸಲ್ಯಳ ಅನುಪಸ್ಥಿತಿಯಲ್ಲಿ ಮದುವೆ ಆದಿದ್ದು ದುಃಖದ ವಿಷಯವೇ ಆಗಿತ್ತು. ಅವಳ ಆಗಮನಕ್ಕೆ ಮನೆಯವರೆಲ್ಲರೂ ಕಾಯ್ತಾ ಇದ್ದಾರೆ ಅಂತ ತಿಳಿದಿದ್ದ ಇಬ್ಬರು ತಮ್ಮ ಮದುವೆಯಿಂದಾದರೂ ಎಲ್ಲರೂ ಸ್ವಲ್ಪ ಸುಧಾರಿಸ್ಕೊಂಡ ಹಾಗಾಯಿತು ಅಂತ ಯೋಚನೆ ಮಾಡಿದರು. ಬಾಂಧವ್ಯ ಮತ್ತು ಉಲ್ಲಾಸ್ನ ಮೊದಲ ರಾತ್ರಿ. ರೂಮ್ನ ಬಾಗಿಲು ತಳ್ಳಿ ಒಳಗಡೆ ಬಂದಿದ್ಲು ಬಾಂಧವ್ಯ. ಅಲಂಕರಿಸಿದ್ದ ರೂಮ್ನ ಸುತ್ತ ಕಣ್ಣಾಡಿಸಿ ನಾಚುತ್ತಾ ಉಲ್ಲಾಸ್ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹಿಂದಿನಿಂದ ಬಂದು ಅವಳ ಸೊಂಟ ಬಳಸಿ ತಪ್ಪಿಕೊಂಡು ತನ್ನ ಕೈಗಳಿಂದ ಅವಳ ಕಣ್ಣು ಮುಚ್ಚಿದ್ದ ಉಲ್ಲಾಸ್. ನೀನೇ ಅಂತ ನನಗೆ ಗೊತ್ತು ಬಿಡೋ ಅಂತ ಅಂದ್ಲು ಬಾಂಧವ್ಯ. ಆಗ ಉಲ್ಲಾಸ್ ಹೌದು ಗೊತ್ತಾಗಲೇಬೇಕು, ಇಲ್ಲಿ ನನ್ನ ಬಿಟ್ಟು ಇನ್ಯಾರು ಬರೋಕ್ಕೆ ಸಾಧ್ಯ ಅಂತ ಹೇಳಿ ಅವಳ ಭುಜದ ಮೇಲೆ ಗಲ್ಲವಿರಿಸಿದ್ದ. ಅವಳ ಮಾತಿಗೆ ನಾಚಿಕೆಯಿಂದ ನೆಲ ನೋಡ್ತಿದ್ದವಳನ್ನು ತನ್ನೆರಡು ಕೈಗಳಿಂದ ಬಳಸಿ ತಬ್ಬಿಕೊಂಡವನು ಬಂದು, ನಾನು ನೀನು ಇವಾಗ ಇಷ್ಟು ಸಂತೋಷವಾಗಿದ್ದೀವಿ ಅಂತಂದರೆ ಅದಕ್ಕೆ ಒಂದು ರೀತಿ ವಾತ್ಸಲ್ಯನೇ ಕಾರಣ. ಹಾಗಂತ ಅವಳ ಮನೆ ಬಿಟ್ಟು ಹೋಗಿ ಒಳ್ಳೆ ಕೆಲಸ ಮಾಡಿದ್ಲು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಖುಷಿ ಹಿಂದೆ ಅವಳ ಕಣ್ಣೀರು ದುಃಖ ಇದೆ. ಅವಳಿಲ್ಲದೆ ಮದುವೆ ಏನೋ ಆಗೋಯ್ತು. ಟ್ವಿನ್ಸ್ ಆಗಿ ಹುಟ್ಟೋದೇ ಒಂದು ಅದೃಷ್ಟ ಅಂತಾರೆ. ನಿಜ, ನಿಮ್ಮಿಬ್ರದ್ದು ಅಪರೂಪದ ಸಂಬಂಧ. ಹುಟ್ಟೋವಾಗ ಜೊತೆಯಲ್ಲಿದ್ರಿ, ಆದರೆ ಒಟ್ಟಿಗೆ ಹಾಡಿ ಬೆಳೀಲಿಲ್ಲ, ಏನೇನೋ ಆಗೋಯ್ತು. ಆಮೇಲೂ ಆ ದೇವರು ಮತ್ತೆ ನಿಮ್ಮಿಬ್ಬರನ್ನ ಹೇಗೋ ಮಾಡಿ ಒಂದು ಮಾಡಿದ್ದ. ಆದರೆ ಇವಾಗ ಏನೆಲ್ಲ ಆಯಿತು ನೋಡು. ಅವಳ ಕಷ್ಟಕ್ಕೆ ನಿನ್ನಿಂದ ಪರಿಹಾರ ಕೊಡೋಕ್ಕಾಗ್ತಿಲ್ಲ, ನಿನ್ನ ಸುಖದಲ್ಲಿ ಅವಳು ಭಾಗಿಯಾಗೋಕ್ಕಾಗ್ತಿಲ್ಲ. ನೀನು ಹೇಳಿದ ಹಾಗೆ ಬಂದಿರೋ ಸಂತೋಷನ ನಿನ್ನಿಂದ ಆಗದೇ ಇರೋ ಹಾಗೆ ಆಗೋಯ್ತು ಅಂತ ತಾನೇ ವಾತ್ಸಲ್ಯಳ ವಿಷಯನ ತೆಗೆದಿದ್ದ. ವಾತ್ಸಲ್ಯ ವಿಷಯವನ್ನು ತಾನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ಲು ಬಾಂಧವ್ಯ. ಈ ಸಮಯದಲ್ಲಿ ನಾನು ಹಾಗೆ ಮಾಡಿದ್ರೆ ಉಲ್ಲಾಸ್ಗೆಲ್ಲಿ ಬೇಜಾರಾಗುತ್ತೋ ಅಂದ್ಕೊಂಡು ಸುಮ್ಮನೆ ಆಗಿದ್ಲು. ಆದರೆ ಯಾವಾಗ ಉಲ್ಲಾಸ್ ವಾತ್ಸಲ್ಯಳ ಬಗ್ಗೆ ಮಾತು ಶುರು ಮಾಡಿದ್ನೋ ಆಗ ಎಲ್ಲವನ್ನೂ ಮರೆತು ತಾನು ಅವನ ಮಾತಿಗೆ ಜೊತೆಯಾದ್ಲು. ವಾತ್ಸಲ್ಯನ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ನಾನು ಹೇಳಿದ್ದೆ ಬಂದು. ಆದರೆ ಮದುವೆಗೂ ಮುಂಚೆನೇ ಅವಳನ್ನ ಕರ್ಕೊಂಡು ಬರೋದಕ್ಕಾಗಲೇ ಇಲ್ಲ. ಇವಾಗ ಹೇಳ್ತಾ ಇದ್ದೀನಿ ಕೇಳು. ಅವಳು ಎಲ್ಲೇ ಇದ್ದರೂ ಅವಳನ್ನು ಸಮಾಧಾನ ಮಾಡಿ ಮತ್ತೆ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ಅವಳು ಮನೆಗೆ ಬರಬೇಕು. ಎಲ್ಲರೂ ಅವಳನ್ನು ತಪ್ಪನ್ನು ಕ್ಷಮಿಸಿ ಅವಳ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಆವಾಗಲೇ ನನಗೂ ನಿನಗೂ ಖುಷಿ ಆಗೋದು. ಅವಳು ಮನೆಗೆ ಬಂದ ಮೇಲೆ ಖುಷಿಯಾಗಿರೋದನ್ನು ನೋಡಿದ ಮೇಲೆ ನಾವಿಬ್ಬರು ನಮ್ಮ ಬಗ್ಗೆ ಯೋಚನೆ ಮಾಡೋಣ ಆಯಿತಾ ಅಂತ ಹೇಳಿದ್ದ. ಅವನ ಮಾತು ಕೇಳಿದ ತಕ್ಷಣ ಅವನನ್ನು ಗಟ್ಟಿಯಾಗಿ ತಬ್ಕೊಂಡ ಬಾಂಧವ್ಯ, ನಾನು ಆಗಾಗ ನಿನ್ನ ಸ್ವಾರ್ಥಿ ಅಂತ ಬೈತಾ ಇದ್ದೆ ಉಲ್ಲಾಸ್. ಆದರೆ ನನ್ನ ಮಾತನ್ನು ನಾನು ಹಿಂದಕ್ಕೆ ತಕ್ಕೋತೀನಿ. ಸ್ವಾರ್ಥಿ ನಾನು ಅವಳ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡದೆ ಮದುವೆ ಆಗಿಬಿಟ್ಟೆ ಅಂತ ದುಃಖ ಪಟ್ಕೊಂಡು ಹೇಳಿದ್ಲು. ಅವಳನ್ನು ಸಮಾಧಾನ ಮಾಡಿದ ಉಲ್ಲಾಸ್, ನೋಡು, ನಾನು ನೀನು ಮದುವೆ ಆಗಲ್ಲ ಅಂತ ಅಂದಿದ್ರೆ ಮನೆಯವರು ಒಪ್ಪೋದಿಲ್ಲ ಅಂತ ಗೊತ್ತಿತ್ತು. ಅದು ಅಲ್ಲದೆ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ತಾನೇ ಅವ್ರು ಹೀಗೆಲ್ಲ ಮಾಡಿದ್ದು. ಇದರಲ್ಲಿ ನಿನ್ನ ಸ್ವಾರ್ಥ ಎಲ್ಲ ಏನಿಲ್ಲ. ಅಳ್ಬೇಡ. ನಿನಗೆ ಗೊತ್ತಾ ಬಂದು, ನೀನು ದುಃಖದಲ್ಲಿದ್ದಾಗನೇ ನನಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಮೆಲ್ಲಗೆ ನಗ್ತಾ ಹೇಳ್ದ. ಯಾಕೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಬಾಂಧವ್ಯ. ಯಾಕೆ ಅಂದರೆ ನಿನಗೆ ದುಃಖ ಹೆಚ್ಚಾದಾಗಲೇ ತಾನೇ ನೀನು ಬಂದು ನನ್ನ ಹಗ್ ಮಾಡ್ಬೋದು, ಅದಕ್ಕೆ ಅಂತ ಅವಳನ್ನು ನಗಿಸ್ತಾ ಕಣ್ಣೀರು ಒರೆಸಿದ್ದ. ಬಾಂಧವ್ಯ ಮೌನವಾಗಿ ಚಿಂತಿಸ್ತಾ ಇರಬೇಕಾದ್ರೆ ಉಲ್ಲಾಸ್, ಇವಾಗ ಮಲ್ಕೋ, ನಿನ್ನೆಯಿಂದ ಸರಿಯಾಗಿ ನಿದ್ರೆ ಆಗಿಲ್ಲ, ನಾಳೆ ಮಾತಾಡೋಣ ಅಂತ ಹೇಳಿ ಅವಳ ನೆತ್ತಿ ಚುಂಬಿಸಿ ತಾನು ಅವಳ ಪಕ್ಕವೇ ಮಲಗಿದ್ದ. ಅವನ ನಡೆಯಿಂದ ಕೊಟ್ಟ ಮಾತಿನಿಂದ ಮನಸ್ಸು ಹಗರಾಗಿತ್ತು. ಆ ಕಾರಣದಿಂದ ಮನಸ್ಸಿನ ವೇದನೆಗಳನ್ನೆಲ್ಲ ಕಳೆದುಕೊಂಡ ಬಾಂಧವ್ಯ ಬೇಗನೆ ನಿದ್ರೆಗೆ ಜಾರಿದ್ಲು. ಆದರೆ ಉಲ್ಲಾಸ್ಗೆ ವಾತ್ಸಲ್ಯಳನ್ನು ನೆನೆದು ಆತಂಕ ಶುರುವಾಗಿತ್ತು. ಭರತ್ ಬಗ್ಗೆ ವಿಚಾರಿಸಿದಾಗ ಅವನು ಹುಡುಗಿಯರನ್ನು ನಂಬಿಸಿ ಅವರಿಂದ ಸಾಧ್ಯವಾದಷ್ಟು ಲಾಭ ಗಳಿಸಿ ಆಮೇಲೆ ಅವರಿಂದ ದೂರ ಆಗಿಬಿಡ್ತಾನೆ ಅಂತ ಯಾರೋ ಒಬ್ಬರು ಹೇಳಿದ ಮಾತು ಅವನನ್ನು ಗೊಂದಲಕ್ಕೆ ನೂಕಿತ್ತು. ಭರತ್ ಮೇಲೆ ವಾತ್ಸಲ್ಯ ಬಹಳನೇ ನಂಬಿಕೆ ಇರಿಸ್ಕೊಂಡಿದ್ದಾಳೆ. ಅವನ ಮೋಸದ ಬಗ್ಗೆ ತಿಳಿದ್ರೆ ಅವಳ ಮನಸ್ಸು ಎಷ್ಟು ಒದ್ದಾಡಬಹುದು ಅಂತ ಯೋಚನೆ ಮಾಡಿದ್ದ ಉಲ್ಲಾಸ್. ಆಮೇಲೆ ಅವಳು ತನಗಾದ ಮೋಸ ಮತ್ತೆ ವಾಪಸ್ಸು ಮನೆಗೆ ಹೋದರೆ ಮನೆಯವರೆಲ್ಲ ನನ್ನನ್ನು ನೋಡಿ ಏನಂದ್ಕೊಳ್ತಾರೋ ಅಂತ ಅಂದ್ಕೊಂಡು ಪ್ರಾಣಕ್ಕೇನಾದರೂ ಅಪಾಯ ಮಾಡ್ಕೊಂಡು ಬಿಟ್ಟಿದ್ರೆ ಅಂತ ಊಹಿಸಿ ಅವನೆದೆ
ಜೋರಾಗಿ ನಡುಗಿತ್ತು. ತಡ ಮಾಡದೆ ಅದೇ ಸಮಯದಲ್ಲಿ ಸಂತೋಷ್ಗೆ ಕರೆ ಮಾಡಿದ್ದ. ತಡರಾತ್ರಿಯಲ್ಲಿ ಉಲ್ಲಾಸ್ನ ಕರೆ ಬಂದಾಗ ಸಂತೋಷ್ಗೂ ಆತಂಕ ಆಗಿತ್ತು. ಏನಪ್ಪ ಹೀರೋ, ಫಸ್ಟ್ ನೈಟ್ ದಿನ ಫ್ರೆಂಡಿಗೆ ನೆನಪಿಸ್ಕೊಂಡು ಕಾಲ್ ಮಾಡಿದ್ದೀಯಾ ಅಂತ ನಗ್ತಾ ಕೇಳಿದ್ದ. ಆಗ ಉಲ್ಲಾಸ್, ಅಯ್ಯೋ ಮಗನೇ ಸುಮ್ಮನಿರು, ನನ್ನ ಹೆಂಡತಿ ಗಡದ್ದಾಗ ನಿದ್ದೆ ಹೊಡಿತಾ ಇದ್ದಾಳೆ, ಆದರೆ ನಾನು ಕಾಲ್ ಮಾಡಿದ್ದು ವಾತ್ಸಲ್ಯ ವಿಚಾರ ಮಾತಾಡೋಕೆ ಅಂತ ಹೇಳ್ದ. ಅವನು ವಾತ್ಸಲ್ಯ ವಿಷಯ ಅಂತ ಅಂದಾಗ ಸಂತೋಷಕ್ಕೆ ಸಹ ಗಾಬರಿ ಆಗಿತ್ತು. ವಾತ್ಸಲ್ಯ ವಿಷಯನ, ಏನದು ಅಂತ ಆಶ್ಚರ್ಯದಿಂದ ಕೇಳಿದಾಗ ಉಲ್ಲಾಸ್ ವಾತ್ಸಲ್ಯಳನ್ನು ಹೇಗೆ ಹುಡ್ಕೋದು ಅಂತ ತಾನು ಯೋಚಿಸಿದರ ಬಗ್ಗೆ ಸಂತೋಷ್ಗೆ ವಿವರವಾಗಿ ಹೇಳಿದ್ದ. ಸಂತೋಷ್ಗೆ ಕೂಡ ಅದೇ ಸರಿ ಅಂತ ಅನಿಸಿ ತಾನು ಕೂಡ ಒಪ್ಪಿಗೆ ಕೊಟ್ಟಿದ್ದ. ಎಲ್ಲಿ ಕಳೆದುಕೊಂಡ್ವೋ ಅಲ್ಲೇ ಹುಡುಕಬೇಕು ಅನ್ನೋ ನಿಯಮದ ಹಾಗೆ ಭರತ್ನ ಬೆನ್ನತ್ತಿದ್ರೆ ವಾತ್ಸಲ್ಯ ಖಂಡಿತ ಸಿಕ್ಕೇ ಸಿಗ್ತಾಳೆ ಅನ್ನೋದು ಅವರಿಬ್ಬರ ಆಲೋಚನೆ ಆಗಿತ್ತು. ಹಾಗಾಗಿ ಮನೆಯವರಿಗೆ ವಿಷಯ ತಿಳಿಸದೆ ಭರತ್ನನ್ನು ಭೇಟಿಯಾಗಿ ಆಗೋ ನಿರ್ಧಾರ ಮಾಡಿದ್ರು ಉಲ್ಲಾಸ್ ಮತ್ತು ಸಂತೋಷ್. ಮಾರನೇ ದಿನ ಮನೆಯವರೆಲ್ಲರೂ ಒಟ್ಟಿಗೆ ಮನೆ ದೇವರ ದರ್ಶನ ಮಾಡಿ ಬಂದಿದ್ರು. ವಾತ್ಸಲ್ಯಳಿಗೆ ಏನಾಗಿದೆಯೋ ಅನ್ನೋ ಚಿಂತೆ ಮನೆಯವರೆಲ್ಲರ ಮನದಲ್ಲಿ ಇದ್ದರೂ ಯಾರಲ್ಲಿಯೂ ಹೇಳ್ಕೊಳ್ಳದೆ ನಗು ನಗ್ತಾ ಓಡಾಡ್ಕೊಂಡಿದ್ರು. ಮನೆಯವರೆಲ್ಲ ಸೇರಿ ಉಲ್ಲಾಸ್ ಮತ್ತು ಬಾಂಧವ್ಯಳನ್ನ ಹನಿಮೂನ್ ಕಳಿಸೋ ಪ್ರಯತ್ನ ಮಾಡಿದ್ರು. ಆದರೆ ನಮಗೆ ಹೋಗೋ ಮನಸ್ಸಿಲ್ಲ, ಜೊತೆಗೆ ಆಫೀಸ್ನಲ್ಲಿ ಹೆಚ್ಚು ರಜೆ ಕೊಡೋದಿಲ್ಲ ಅಂತ ಕಾರಣ ಹೇಳಿ ಎಲ್ಲರ ಬಯಸನ್ನ ಮುಚ್ಚಿಸ್ಬಿಟ್ಟಿದ್ರು ಇವರಿಬ್ಬರು. ಉಲ್ಲಾಸ್ ಮತ್ತು ಬಾಂಧವ್ಯಳನ್ನು ಸಂತೋಷ್ ತನ್ನ ಮನೆಗೆ ಊಟಕ್ಕೆಂದು ಆಹ್ವಾನ ಮಾಡಿದ್ದ. ಮೂವರು ಸೇರಿ ಆದಷ್ಟು ಬೇಗ ವಾತ್ಸಲ್ಯ ಎಲ್ಲಿದ್ದಾಳೋ ಹುಡುಕಿ ಮತ್ತೆ ಈ ಮನೆ ಕರ್ಕೊಂಡು ಬರಬೇಕು ಅಂತ ನಿರ್ಧಾರ ಮಾಡಿದರು. ಸಂತೋಷ್, ನನಗೆ ಮೊದಲನೇ ವಾತ್ಸಲ್ಯ ಭರತ್ನನ್ನು ಇಷ್ಟಪಡ್ತಾ ಇದ್ದಿದ್ದ ವಿಷಯ ತಿಳಿದಿತ್ತು, ಆದರೆ ಅವಳು ಎಲ್ಲವನ್ನು ಮರೆತು ಬದಲಾಗ್ತಾ ಇದ್ದಾಳೆ ಅಂತ ಅಂದ್ಕೊಂಡು ನಾನು ನಿಮ್ಮ ಹತ್ರ ಈ ವಿಷಯ ಹೇಳದೆ ತಪ್ಪು ಮಾಡಿಬಿಟ್ಟೆ ಅಂತ ಪರಿತಪಿಸ್ತಿದ್ದ. ವಾತ್ಸಲ್ಯ ಯಾರೊಂದಿಗೂ ಹೆಚ್ಚು ಮಾತನಾಡದೆ ನಿನ್ನ ಹತ್ರ ಮಾತ್ರ ತನ್ನ ನೋವನ್ನೆಲ್ಲ ಹೇಳ್ಕೊಳ್ತಾ ಇದ್ಲು ಅಂದರೆ ಅವಳು ಅದು ನಿನ್ನ ಮೇಲಿಟ್ಟ ನಂಬಿಕೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅವನನ್ನು ಸಮಾಧಾನ ಮಾಡಿದ್ದ ಉಲ್ಲಾಸ್. ಅಂದಿನಿಂದ ಉಲ್ಲಾಸ್ ಮತ್ತು ಸಂತೋಷರ ದಿನದ ಬಹುಪಾಲು ಸಮಯ ವಾತ್ಸಲ್ಯಳನ್ನು ಹುಡ್ಕೋದಿಕ್ಕೆ ಮೀಸಲಾಗ್ತಿತ್ತು. ಮೋಹನ್ ಮತ್ತು ಶಂಕರ್ ಅವರಿಗೆ ವಿರಾಮ ನೀಡಿ ಮೈಸೂರುವರೆಗೂ ಹೋಗಿ ಭರತ್ ಬಗ್ಗೆ ವಿಚಾರಿಸ್ಕೊಂಡು ಬಂದಿದ್ರು. ಭರತ್ ಕೂಡ ಎಲ್ಲಿದ್ದಾನೆ ಅನ್ನೋದು ತಿಳಿದಿರಲಿಲ್ಲ. ಅವನು ಈ ರೀತಿ ಎಷ್ಟೋ ಜನ ಹುಡುಗಿಯರ ಜೊತೆ ಪ್ರೀತಿಯ ನಾಟಕ ಆಡಿ ಅವರ ನಂಬಿಕೆ ಗಳಿಸಿ ನಂತರ ಮನೆ ಬಿಟ್ಟು ಹುಡುಗಿಯರು ಬಂದ ಮೇಲೆ ಅವ್ರು ತರೋ ಹಣ ಒಡವೆ ಎಲ್ಲ ಯಾಮಾರಿಸಿ ಎತ್ಕೊಂಡು ತನ್ನ ಮುಂದಿನ ದಾರಿ ಹಿಡಿತಾ ಇದ್ದ. ಅವನಿಂದ ಮೋಸ ಹೋದೆ ಅನ್ನೋ ಅರಿವಾದ ಮೇಲೆ ಮತ್ತೆ ಮನೆ ದಾರಿ ಹಿಡಿತಿದ್ರು ಕೆಲವು ಹುಡುಗಿಯರು. ಇನ್ನೂ ಕೆಲವು ಹುಡುಗಿಯರು ಮನೆಯವರಿಗೆ ಮುಖ ತೋರಿಸೋದಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಆದರೆ ಆ ಭರತ್ ಯಾವತ್ತಿಗೂ ಅವನ ಮೇಲೆ ಆರೋಪ ಬರದೇ ಇರೋ ಹಾಗೆ ಎಲ್ಲವನ್ನು ಮಾಡಿ ಮುಗಿಸುವ ಚಾಲಾಕಿ ಅವನು. ಭರತ್ನ ಒಂದಿಬ್ಬರು ಆತ್ಮೀಯ ಸ್ನೇಹಿತರನ್ನು ಹೆದರಿಸಿ ಬೆದರಿಸಿ ಅವನ ಬಗ್ಗೆ ವಿಚಾರಿಸಿದ್ರು ಉಲ್ಲಾಸ್ ಮತ್ತು ಸಂತೋಷ್. ಆಗ ಅವನೇ ವಾತ್ಸಲ್ಯಳಿಗೆ ಮನೆ ಬಿಟ್ಟು ಬರೋದಕ್ಕೆ ಪುಸಲಾಯಿಸಿದ್ದು ಅರ್ಥ ಆಗಿತ್ತು. ಅವರಿಬ್ಬರು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಮಾತ್ರ ನಮಗೆ ಗೊತ್ತಿಲ್ಲ ಅಂತ ಭರತ್ ಸ್ನೇಹಿತರು ಹೇಳಿದರು. ಭರತ್ ಒಬ್ಬ ಸಿಕ್ಕರೆ ಸಾಕು, ನಮ್ಮ ಸಮಸ್ಯೆ ಅರ್ಧ ಬಗೆಹರಿದ ಹಾಗೆ ಅಂತ ಅವನಿಗಾಗಿ ತೀವ್ರವಾದ ಹುಡುಕಾಟ ಆರಂಭಿಸಿದ್ರು ಉಲ್ಲಾಸ್ ಮತ್ತು ಸಂತೋಷ್. ಸ್ನೇಹಿತರ ಸಹಾಯ ಇಲ್ಲದೆ ಅವನು ತಲೆಮರೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಊಹೆ ಮಾಡಿ ಅವನ ಸ್ನೇಹಿತರನ್ನು ಭೇಟಿಯಾಗಿ ಅವನ ಬಗ್ಗೆ ವಿಚಾರಿಸಿದಾಗ ಅವನೆಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಎಲ್ಲಿ ವಾತ್ಸಲ್ಯಳ ಹೆಸರಿಗೆ ಮಸಿ ಬಳಿದ ಹಾಗಾಗಬಹುದು ಅಂತ ಅಂದ್ಕೊಂಡು ತಾಳ್ಮೆಯಿಂದ ಅವನನ್ನು ಹುಡ್ಕೋ ಪ್ರಯತ್ನ ಮಾಡ್ತಾಯಿದ್ರು. ಇತ್ತ ವಾತ್ಸಲ್ಯಗೆ ಆಫೀಸ್ನಲ್ಲಿ ತಾನು ಮದುವೆಗೆ ಅಂತ ಹೇಳಿ ತಗೊಂಡಿದ್ದ ರಜೆಗಳೆಲ್ಲ ಮುಗಿದು ಮತ್ತೆ ಆಫೀಸಿಗೆ ಹೋಗೋದಕ್ಕೆ ಶುರು ಮಾಡಿದ್ಲು. ಮನೆಯಲ್ಲಿ ಇಷ್ಟೆಲ್ಲ ರಗಳೆಗಳು ಆಗ್ತಾ ಇರಬೇಕಾದ್ರೆ ಇಷ್ಟಪಟ್ಟವನ ಜೊತೆ ಮದುವೆ ಆಗಿದ್ರೂ ಅದನ್ನು ಸಂತೋಷ ಪಡೋ ಮನಸ್ಥಿತಿಯಲ್ಲಿ ಅವಳಿರಲೇ ಇಲ್ಲ. ಅಲ್ಲದೆ ಮದುವೆಯಲ್ಲಿ ಅಷ್ಟೆಲ್ಲ ರಾಧಾಂತಗಳು ನಡೀತಿರ್ಬೇಕಾದ್ರೆ ಅವಳು ಮನೆಯಲ್ಲಿ ಎಲ್ಲರ ಮನಸ್ಸುಗಳು ಸರಿಯೇ ಇರಲಿಲ್ಲ. ಅವಳು ಮತ್ತೆ ಆಫೀಸ್ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಆಗದೆ ಅದನ್ನೆಲ್ಲ ಮನೆಯಲ್ಲಿ ಹೇಳ್ಕೊಂಡಿದ್ಲು. ಆಗ ಸುಧಾ ಮತ್ತು ಸವಿತಾ ಅವ್ರಿಗೆ ಅವಳು ಕೆಲಸದ ಕಡೆ ಗಮನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಕೆಲಸ ಬಿಟ್ಟು ಸ್ವಲ್ಪ ದಿನ ಹಾಯಾಗಿ ನಮ್ಮ ಜೊತೆ ಮನೆಯಲ್ಲಿರು, ಮುಂದೆ ಕೆಲಸಕ್ಕೆ ಸೇರಿಕೊಂಡ್ರೆ ಆಯಿತು ಅಂತ ಹೇಳಿದಾಗ ಅವಳಿಗೂ ಅದೇ ಸರಿ ಅಂತ ಅನಿಸಿ ಕೆಲಸಕ್ಕೆ ರೆಸಿಗ್ನೇಷನ್ ಕೊಟ್ಬಿಟ್ಟಿದ್ಲು. ದಿನಗಳು ಯಾರ ಅಪ್ಪಣೆಯೂ ಇಲ್ಲದೆ ಸಾಗ್ತಾ ಇದ್ವು. ಉಲ್ಲಾಸ್ ಆಫೀಸ್ಗೆ ಹೋಗೋದು, ಅದರ ಮಧ್ಯೆ ಸಮಯ ಮಾಡಿಕೊಂಡು ಸಂತೋಷ್ ಜೊತೆ ಭರತ್ನನ್ನು ಹುಡ್ಕೋಕೆ ಹೋಗೋದು ಮಾಡ್ತಾಯಿದ್ದ. ರಾತ್ರಿ ಮನೆಗೆ ಬರೋದೇ ತಡವಾಗಿ ಹೋಗ್ತಾ ಇತ್ತು. ಭರತ್ ಇಲ್ಲಿದ್ದಾನೆ ಅಂತ ಯಾವುದೋ ಒಂದು ಫೋನ್ ಕಾಲ್ ಬಂದರೂ ಸಾಕು, ಅದನ್ನೇ ನಂಬಿ ಅವ್ರು ಹೇಳಿದ ಜಾಗಕ್ಕೆ ಹೋಗ್ಬಿಡ್ತಿದ್ದ. ಆದರೆ ಅಲ್ಲಿ ಹೋದಾಗ ಅಲ್ಲಿ ಅವನಿಲ್ಲದೆ ನಿರಾಸೆಯಿಂದ ವಾಪಸ್ ಬರ್ತಾ ಇದ್ದ. ಆದರೆ ಭರತ್ ಬಹಳ ಬುದ್ಧಿವಂತ. ಇಂಥ ಕೆಲಸ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಿರ್ತಿದ್ದ ಕಾರಣ ಸಿಕ್ಕಿ ಬೀಳೋ ಪ್ರಮೇಯವೇ ಬಂದಿರಲಿಲ್ಲ. ಸಂತೋಷ್ ವಾತ್ಸಲ್ಯಳ ಕಾಲೇಜ್ ಫ್ರೆಂಡ್ಸ್ ಜೊತೆ ಸಹ ಮಾತಾಡಿ ಅವಳಿಗೆ ಬೇರೆ ಊರುಗಳಲ್ಲಿ ಯಾರಾದರೂ ಸ್ನೇಹಿತರಿದ್ದಾರಾ ಅಂತ ಎಲ್ಲ ತಿಳ್ಕೊಂಡಿದ್ದ.
ಇಷ್ಟೆಲ್ಲ ಮಾಡೋ ಬದಲು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸೂಕ್ತ ಅಂತ ಸಂತೋಷ್ನ ತಾಯಿಗೆ ಅನಿಸಿತ್ತು. ಅದನ್ನೇ ಮಗನ ಮುಂದೆ ಹೇಳಿದಾಗ ಸಂತೋಷ್, ಅಲ್ಲ ಅಮ್ಮ, ಪೊಲೀಸ್ ಕಂಪ್ಲೇಂಟ್ ಅಂತ ಹೋದರೆ ವಾತ್ಸಲ್ಯ ಹೆಸರು ಹೊರಗಡೆ ಬರುತ್ತೆ. ಅವಳು ನಮಗೆ ಸಿಕ್ಕ ಮೇಲೆ ಸಮಾಜ ಅವಳನ್ನು ನೋಡೋ ದೃಷ್ಟಿ ಸಹ ಬದಲಾಗೋಗ್ಬಿಡುತ್ತೆ. ಜನ ಅವಳಿಗೆ ಓಡೋದವಳು ಅನ್ನೋ ಪಟ್ಟ ಕೊಟ್ಬಿಡ್ತಾರೆ. ಅದೊಂದೇ ಕಾರಣಕ್ಕೆ ನಾನು ಮತ್ತು ಉಲ್ಲಾಸ್ ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಅಂತ ಹೇಳಿದ್ದ. ಆಗ ಸಂತೋಷ್ನ ತಾಯಿ, ಅವಳು ಮಾಡಿರೋದನ್ನೇ ಅಲ್ವಾ ಹೇಳೋದು. ಅಮ್ಮನಿಗೆ ಮೋಸ ಮಾಡಿ ಓಡೋದ್ಲಲ್ಲ, ಅದು ಒಬ್ಬ ಮೋಸಗಾರನ ಜೊತೆ. ಈ ಹುಡುಗಿರಿಗೆ ಬುದ್ಧಿ ಅನ್ನೋದೇ ಇಲ್ಲ ಅಂತ ವಾತ್ಸಲ್ಯನ ನೆನ್ಪು ಮಾಡಿಕೊಂಡು ಕೋಪ ಮಾಡ್ಕೊಂಡಿದ್ರು. ಆಗ ಸಂತೋಷ್, ಅಮ್ಮ, ಅವಳ ಬಗ್ಗೆ ಗೊತ್ತಿದ್ದು ನೀನು ಹೀಗೆಲ್ಲ ಮಾತಾಡಿದ್ರೆ ಹೇಗೆ? ಅವಳು ಮೋಸ ಹೋಗಿದ್ದಾಳಮ್ಮ. ಆ ಭರತ್ ಅವಳಿಗೆ ಮಂಗಬೂದಿ ಹಚ್ಚಿದ್ದಾನೆ ಅಷ್ಟೇ ಅಂತ ವಾತ್ಸಲ್ಯಳ ಪರ ವಹಿಸಿ ಮಾತನಾಡಿದ್ದ. ಆಗ ಅವನ ತಾಯಿ, ಗೊತ್ತಿರೋದಕ್ಕೆ ಕಣೋ ಮಾತಾಡ್ತಾ ಇರೋದು. ಬಾಂಧವ್ಯ ಎಷ್ಟು ಒಳ್ಳೆ ಹುಡುಗಿ. ಇವಳಿಗೆ ಅದರಲ್ಲಿ ಅರ್ಧದಷ್ಟು ಒಳ್ಳೆತನ ಬಂದಿಲ್ವಲ್ಲ. ಅವಳಿ ಮಕ್ಕಳೇ ಆದರೆ ಏನು, ಸ್ವಭಾವದಲ್ಲಿ ಎಷ್ಟು ವ್ಯತ್ಯಾಸ. ಹೆತ್ತ ತಾಯಿಯಾದವಳು ವಿಷ ಕುಡಿದು ಸಾಯೋ ಮಟ್ಟಕ್ಕೆ ಹೋಗಿದ್ರು ಅದನ್ನು ಕಂಡ್ಮೇಲೆ ಇವಳಿಗೆ ಬುದ್ಧಿ ಬಂದಿಲ್ಲ ಅಂತಂದರೆ ಏನು ಮಾಡೋದು ಅಂತ ವಾತ್ಸಲ್ಯಳನ್ನು ಮತ್ತಷ್ಟು ಬೈಕೊಂಡಿದ್ರು. ಅಮ್ಮನಿಗೆ ವಾತ್ಸಲ್ಯಳ ಮೇಲೆ ಬಹಳ ಕೋಪ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದ ಸಂತೋಷ್ ಮತ್ತೇನು ಮಾತಾಡೋಕ್ಕೆ ಹೋಗಲಿಲ್ಲ. ಉಲ್ಲಾಸ್ ಮತ್ತು ಬಾಂಧವ್ಯಳ ಮದುವೆ ಆಗಿ 1 ತಿಂಗಳೇ ಕಳೆದು ಹೋಗಿದ್ವು. ತುಂಬ ದಿನಗಳ ಹುಡುಕಾಟದ ಫಲವಾಗಿ ಉಲ್ಲಾಸ್ ಮತ್ತು ಸಂತೋಷ್ಗೆ ಭರತ್ ಇರೋ ಜಾಗ ಗೊತ್ತಾಗಿತ್ತು. ಅದಕ್ಕೆ ಸಹಾಯ ಮಾಡಿದ್ದು ಹಿಂದೊಮ್ಮೆ ಅವನಿಗೆ ಮೋಸ ಮಾಡಿದ್ದ ಹುಡುಗಿಯೇ. ಊರ ಹೊರವಲಯದಲ್ಲಿದ್ದ ಒಂದು ಕಟ್ಟಡ ಅದು. ಜನರ ಓಡಾಟವೂ ವಿರಳ. ಜನರ ಕಣ್ಣಿಗೆ ಕಾಣದ ಹಾಗೆ ತಲೆ ಮರೆಸ್ಕೊಳ್ಳೋ ಸಲುವಾಗಿ ಅಲ್ಲಿಯೇ ನೆಲೆಸಿಬಿಟ್ಟಿದ್ದ ಭರತ್. ಅವನನ್ನು ಹೊಡೆದು ಬಡಿದು ಕೇಳಿದರೆ ವಾತ್ಸಲ್ಯಳಿಗೆ ಎಲ್ಲಿ ತೊಂದರೆ ಆಗಬಹುದು ಅಂತ ಎದುರುಕೊಂಡು ಅವನನ್ನು ಭೇಟಿಯಾಗಿ ವಾತ್ಸಲ್ಯಳ ಬಗ್ಗೆ ತಾಳ್ಮೆಯಿಂದ ವಿಚಾರಿಸಿದ್ರು ಉಲ್ಲಾಸ್ ಮತ್ತು ಸಂತೋಷ್. ಮೊದಲು ಅವಳು ನನ್ನ ಜೊತೆ ಬಂದಿಲ್ಲ ಅಂತ ಹೇಳ್ತಾ ಇದ್ದ ಭರತ್, ನಂತರ ಅವರಿಂದ ಹೊಡೆತ ಬಿದ್ದ ಮೇಲೆ ಅವಳು ಎಲ್ಲಿ ಹೋದ್ಲು ನನಗೆ ಗೊತ್ತಿಲ್ಲ ಅಂತ ಹೊಸ ನಾಟಕ ಶುರು ಮಾಡಿದ್ದ. ಹೀಗೆ ಹೇಳಿದರೆ ಸರಿ ಹೋಗೋದಿಲ್ಲ ಅಂತ ಸಂತೋಷ್ ಮತ್ತೆ ಮತ್ತೆ ಏಟು ಹಾಕಿ ಬೆದರಿಸಿ ಕೇಳಿದಾಗ ಅವನು ಜಗ್ಗದೆ ಇನ್ನಷ್ಟು ಹಠ ಹಿಡಿದು ಕೂತಿದ್ದ. ಉಲ್ಲಾಸ್ನ ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು. ಸಂತು, ಇವನು ಹೀಗೆ ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ. ಪೊಲೀಸ್ ಕಂಪ್ಲೇಂಟೆಲ್ಲ ಕೊಟ್ಟರೆ ಸ್ವಲ್ಪ ದಿನಕ್ಕೆಲ್ಲ ಬೇಲ್ ತೊಗೊಂಡು ಆಚೆ ಬಂದುಬಿಡ್ತಾನೆ. ಆಮೇಲೆ ಇನ್ನೊಂದು ಹುಡುಗಿ ಹಿಂದೆ ಬೀಳ್ತಾನೆ. ಅವಳ ಲೈಫ್ ಕೂಡ ಹಾಳು ಮಾಡ್ತಾನೆ. ಇಲ್ಲಿ ಕಾರಲ್ಲಿರೋ ಪೆಟ್ರೋಲ್ ತೊಗೊಂಡು ಬಾ, ಇಲ್ಲೇ ಸುಟ್ಟಾಕ್ಬಿಡೋಣ. ವಾತ್ಸಲ್ಯ ಅಂತೂ ನಮ್ಗೆ ಸಿಗೋದಿಲ್ಲ, ಆದರೆ ಇವನಿಂದ ಇನ್ನಷ್ಟು ಹುಡುಗಿಯರ ಲೈಫ್ ಹಾಳಾಗೋದಾದರೂ ತಪ್ಪಿಸೋಣ ಅಂತ ಹೇಳಿದ್ದ. ಆಗ ಸಂತೋಷ್ ಉಲ್ಲಾಸ್ನ ಉಪಾಯವನ್ನು ಅರ್ಥ ಮಾಡಿಕೊಂಡು, ಹಾಗೆ ಮಾಡೋಣ. ಹೇಗಿದ್ರೂ ಇಲ್ಲಿ ಜನ ಓಡಾಡೋದಿಲ್ಲ, ಇನ್ನು ಸತ್ರು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿದವನು ಕಾರ್ನಲ್ಲಿದ್ದ ಕ್ಯಾನ್ ಹಿಡ್ಕೊಂಡು ಇವ್ರ ಹತ್ರನೇ ಬಂದ. ಅದರೊಳಗಿದ್ದ ನೀರನ್ನೇ ಪೆಟ್ರೋಲ್ ಅಂತ ಅಂದ್ಕೊಂಡು ಭಯ ಬಿದ್ದಿದ್ದ ಭರತ್. ಆಗ ಅವನು ಮುಂದೆ ನಿಂತು, ನಿಂಗೆ ಕೊನೆ ಅವಕಾಶ, ನಿಜ ಹೇಳಿದ್ರೆ ಬದುಕ್ತೀಯಾ, ಇಲ್ಲ ಅಂತ ಅಂದರೆ ಜೀವಂತವಾಗಿ ಸುಟ್ಟು ಹಾಕ್ಬಿಡ್ತೀವಿ ಅಂತ ಸಂತೋಷ್ ಕ್ಯಾನ್ನ ಮುಚ್ಚಳ ತೆರೆದು ನಾಟಕ ಮಾಡಿದ್ದ. ಅವನ ಮಾತಿಗೆ ಹೆದರಿದ ಭರತ್, ನಿಜ ಹೇಳ್ತೀನಿ, ಪ್ಲೀಸ್ ನನಗೇನು ಮಾಡಬೇಡಿ ಅಂತ ಗೋಗರದು. ವಾತ್ಸಲ್ಯಳಿಗೆ ಪ್ರೀತಿ ಹೆಸರಿನಲ್ಲಿ ವಂಚನೆ ಮಾಡೋ ಉದ್ದೇಶದಿಂದನೇ ನಾನು ಅವಳ ಹಿಂದೆ ಬಿದ್ದಿದ್ದು. ಅನುಕೂಲಸ್ಥರ ಮನೆ ಹುಡುಗಿ, ಅವಳ ಪ್ರೀತಿ ಗಳಿಸಿದ್ರೆ ದುಡ್ಡು ಮಾಡೋಕೆ ಒಳ್ಳೆ ದಾರಿ ಅಂತ ನಾನು ಹೀಗೆ ಮಾಡಿದ್ದೆ. ಉಲ್ಲಾಸ್ ಜೊತೆ ಎಂಗೇಜ್ಮೆಂಟ್ ಆದಮೇಲೆ ಒಂದು ಸಲ ಕಾಲ್ ಮಾಡಿ ಎಲ್ಲ ನನ್ನ ಹತ್ರ ಹೇಳಿಕೊಂಡು ಅಮ್ಮನಿಗೋಸ್ಕರ ನಾನು ಈ ಮದುವೆಗೆ ಒಪ್ಪಿಗೆ ಕೊಡಲೇಬೇಕಾಯಿತು, ನನ್ನ ಕ್ಷಮಿಸಿ ಬಿಡು, ನನ್ನ ಮರ್ತು ಬಿಡು ಅಂತ ಹೇಳಿದ್ಲು. ಅವಳು ಮದುವೆ ಮಾಡಿಕೊಂಡ್ರೆ ಎಲ್ಲಿ ನನಗೆ ಅವಳ ಕಡೆಯಿಂದ ಹಣ ಸಿಗೋದಿಲ್ವೋ ಅನ್ನೋ ಯೋಚನೆಯಿಂದ ನೀನು ನನ್ನಿಂದ ದೂರ ಆದರೆ ನಾನು ಬದುಕೋದಿಲ್ಲ ಅಂತ ನಾಟಕ ಆಡಿ ಅವಳು ಮನೆ ಬಿಟ್ಟು ಬರೋ ಹಾಗೆ ಮಾಡಿದ್ದೆ. ನಾನು ಹೇಳಿದ ಹಾಗೆ ಅವಳು ಮೈಸೂರಿಗೆ ಬಂದವಳೆ ನಾವಿಬ್ಬರು ಮದುವೆ ಆಗಿಬಿಡೋಣ, ಇಲ್ಲ ಅಂದರೆ ನಮ್ಮ ಮನೆಯವರು ನನ್ನ ವಾಪಸ್ ಕರ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು. ಆಗ ನಾವಿಬ್ಬರು ಇಲ್ಲೇ ಇದ್ದರೆ ಅಪಾಯ, ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೊರಟೆ. ಆದರೆ ಹೋಗೋ ದಾರಿ ಮಧ್ಯೆ ಅವಳು ಎಲ್ಲೋ ಹೊರಟೋಗಿದ್ಲು. ನಿಜವಾಗ್ಲೂ ಹೇಳ್ತೀನಿ, ಅವಳು ಎಲ್ಲೋದ್ಲು ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಅವಳನ್ನು ಹುಡ್ಕೋದಿಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಅವಳಿಗೆ ಮನೆಯವರ ನೆನಪಾಗಿ ವಾಪಸ್ ಹೋಗಿರಬಹುದು. ಇನ್ಮುಂದೆ ಅವಳು ನನಗೆ ಸಿಗೋದು ಕಷ್ಟ ಅಂತ ಸುಮ್ಮನೆ ಆಗಿಬಿಟ್ಟೆ. ಆದರೆ ಅವಳನ್ನು ಹುಡ್ಕೊಂಡು ಕೆಲವರು ಮೈಸೂರಿಗೆ ಬಂದಿದ್ದರು. ನನ್ನ ಬಗ್ಗೆ ವಿಚಾರಿಸಿದ್ರು ಅನ್ನೋದು ಗೊತ್ತಾದ ಮೇಲೆ ನನಗೆ ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ ಅನಿಸಿ ಸ್ವಲ್ಪ ದಿನ ತಲೆಮರೆಸ್ಕೊಂಡಿರೋಣ ಅಂತ ಬೇರೆ ಊರಿಗೆ ಹೋಗಿದ್ದೆ ಅಂತ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳಿದ್ದ ಭರತ್. ಅವನು ಇಷ್ಟೆಲ್ಲ ಹೇಳಿದ್ದನ್ನು ಕೇಳಿದ ಮೇಲೆ ಉಲ್ಲಾಸ್ ಮತ್ತು ಸಂತೋಷ್ಗೆ ಮತ್ತಷ್ಟು ಗೊಂದಲ ಶುರುವಾಗಿತ್ತು. ವಾತ್ಸಲ್ಯ ಭರತ್ ಜೊತೆನೇ ಇದ್ದಾಳೆ, ಅವನು ಸಿಕ್ಕರೆ ಅವಳು ಕೂಡ ಸಿಗ್ತಾಳೆ ಅಂತ ಧೈರ್ಯದಿಂದಿದ್ದವರಿಗೆ ಈಗ ಮುಂದೇನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗಾದರೆ ಅವರ ಮುಂದಿನ ನಡೆ ಏನು? ವಾತ್ಸಲ್ಯ ಸಿಗ್ತಾಳಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮುಂದಿನ ಎಪಿಸೋಡ್ನಲ್ಲಿ. ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.